ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿನ್ನು ಬೆಳಗ್ಗೆ ಅಡುಗೆದೇನು ಕೂಡ ವಿಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ. ಇವಾಗ ಆಲ್ರೆಡಿ 4:15 ಆಗಿದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ವಿ. ಇನ್ನು ಬೆಳಗ್ಗೆಯಿಂದ ಏನು ಕೂಡ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಈಗ 4:15ಇಂದ. ಆ್ಯಕ್ಚುಲಿ ನಿನ್ನೆ ನೈಟಿಂದ ನನಗೆ ಸಿಕ್ಕಾಬಟ್ಟೆ ತಲೆನೋವು ಆಗಿಬಿಟ್ಟಿತ್ತು. ಸರಿಯಾಗಿ ನಿದ್ದೆ ಮಾಡದೇ ಇರೋ ಕಾರಣದಿಂದಾಗಿ ನನಗೆ ಬಿಸಿಲಿಗೆ ಜಾಸ್ತಿ ಹೋದ್ರೂ ಕೂಡ ತಲೆನೋವು ಬರುತ್ತೆ, ಮತ್ತು ಜಾಸ್ತಿ ಗಲಾಟೆ ಇದ್ರೂ ಕೂಡ ಜಾಸ್ತಿ ತಲೆನೋವು ಬರುತ್ತೆ. ಇನ್ನು ಶಾಪಿಂಗ್ ಬಟ್ಟೆ ಅಂಗಡಿಗೆ ಏನಾದರೂ ಹೋದರೆ ಅಲ್ಲಿ ಬಟ್ಟೆಗಳು ನೋಡೇ ನನಗೆ ತಲೆನೋವು ಬಂದುಬಿಡುತ್ತೆ. ಹಾಗೆ ಸ್ವಲ್ಪ ಜಾಸ್ತಿನೇ ನನಗೆ ಹೊರಗಡೆ ಹೋದ್ರಂತೂ ಆಗೋದೇ ಇಲ್ಲ. ಇನ್ನಿಲ್ಲಿ ನೈಟ್ ಸರಿಯಾಗಿ ನಿದ್ದೆ ಮಾಡದಿರೋ ಕಾರಣದಿಂದ ಸಿಕ್ಕಾಬಟ್ಟೆ ತಲೆನೋವು. ಯಾಕೆಂದರೆ ನನ್ನ ಮಗಳು ಮಲಗಲ್ಲ ಬೇಗನೆ. ಅವಳು ಏನಿದ್ರು 2 ಗಂಟೆ 1:30-2 ಗಂಟೆ ಇಲ್ದಲೆ ಅವಳು ಮಲಗೋದೇ ಇಲ್ಲ. ಹಾಗಾಗಿ ಅವಳು ಸರಿಯಾಗಿ ನಿದ್ದೆ ಮಾಡಲ್ಲ, ನನಗೂ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಅಟ್ಲೀಸ್ಟ್ ಅವಳು 10:30 ತನಕನಾದರೂ ಬೆಳಗ್ಗೆ ಟೈಮ್ ಮಲ್ಕೊಂಡಿರ್ತಾಳೆ. ಹಾಗಾಗಿ ಅವಳಿಗೆ ಸ್ವಲ್ಪ ಮ್ಯಾನೇಜ್ ಆದಂಗೆ ಆಗುತ್ತೆ. ಇನ್ನು ನನಗೆ ನೈಟು 1:30-2 ಗಂಟೆ ತನಕ ಮಲ್ಕೊಳ್ಳೋಕ್ಕಾಗಲ್ಲ. ಇನ್ನು ಬೆಳಗಿನ ಬೇಗ ಹೇಳೋದ್ರಿಂದ ಅಂತೂ ನನಗೆ ಸರಿಯಾಗಿ ನಿದ್ದೆ ಆಗಲ್ವಲ್ಲ, ಹಾಗಾಗಿ ತಲೆನೋವು ಬಂದುಬಿಡ್ತು ನನಗೆ. ಇನ್ನು ಸುಮ್ಮನೆ ತಲೆನೋವು ಬಂದರೆ ಅದೊಂಥರ, ಬಟ್ ನನಗೆ ತಲೆನೋವು ಜೊತೆಗೆ ಹೇಸಿಗೆ ಆದಂಗೂ ಆಗ್ತಾ ಇರುತ್ತೆ, ವಾಂತಿ ಬಂದಂಗೆ. ಎಷ್ಟೊಂದು ಸಲ ನನಗೆ ಈ ಥರ ತಲೆನೋವು ಬಂದಾಗ ವಾಮಿಟ್ ಎಲ್ಲ ಆಗಿಬಿಟ್ಟಿದೆ. ಹಂಗಾಗಿ ನನಗೆ ತಲೆನೋವು ಅಂದರೆ ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಹೆವಿ ತಲೆನೋವು ಅಂತಲೇ ಹೇಳ್ಬೋದು. ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದಾಗ ಕನ್ನಡಕ ಹಾಕೊಳ್ಳಿ ಅಂತ ಬರ್ಕೊಟ್ಟಿದ್ರು, ನನ್ನ ಮದುವೆಗಿಂತ ಮೊದಲೇ. ಬಟ್ ಆದರೆ ಆಗಲೇ ಹಾಕೊಂಡ್ಬಿಟ್ರೆ ಕೆಳಗಡೆ ಸ್ಕಿನ್ ಕೆಳಗಡೆ ಬಂದಂಗೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಆಗಲೇ ಯೂಸ್ ಮಾಡೋದು ಬೇಡ ಅಂತ ಹೇಳಿ ತೊಗೊಂಡಿರಲಿಲ್ಲ. ಇನ್ನು ನೋಡೋಣ, ಇನ್ನೊಂದೆರಡು ದಿನದಲ್ಲಿ ಹೋಗ್ಬಿಟ್ಟು ಕಣ್ಣಿನ ಡಾಕ್ಟ್ರ್ ಹತ್ರನೇ ಹೋಗಿ ತೋರಿಸ್ಕೊಂಡು ನೋಡೋಣ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ರೇರಾಗಿ ಬರ್ತಾ ಇದ್ದರೆ ಅದೊಂಥರ, ಬಟ್ ಆದರೆ ಅವಾಗವಾಗ ಬರ್ತಾನೆ ಇರುತ್ತೆ. ನನಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಆ ಥರ ತಲೆನೋವು ಬಂದ್ರಂತೂ ನನಗೆ ಬೆಳಕು ಸಹ ನೋಡೋಕ್ಕಾಗೋದಿಲ್ಲ, ಲೈಟ್ ಬೆಳಕು ನೋಡೋಕ್ಕಾಗೋದಿಲ್ಲ. ಇನ್ನು ಅಡುಗೆ ಮನೇಲಿ ಹೆಚ್ಚಾಗಿ ನಾನು ಲೈಟೆಲ್ಲನೂ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಿಂತ್ಕೊಂಡಂತೂ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಕಣ್ಣು ತಲೆ ಅನ್ನೋದಕ್ಕಿಂತ ಕಣ್ಣು ಸಿಕ್ಕಾಬಟ್ಟೆ ನೋವಾಗ್ತಾ ಇರುತ್ತೆ, ಪಟ ಅಂತ ಇರುತ್ತೆ. ಸೊ ಅದು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂದ್ಸಲ ತೋರಿಸ್ಕೊಂಡು ಬರಬೇಕು. ಸೊ ಹಂಗಾಗಿ ಇನ್ನು ಬೆಳಗ್ಗೆಯಿಂದ ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರು ಅಂತ ಅನ್ನಿಸ್ತಾ ಇತ್ತು, ಇನ್ನೇನು ಕೆಲಸನೂ ಕೂಡ ಮಾಡ್ಕೊಳಕ್ಕಾಗಲೇ ಇಲ್ಲ. ಸೊ ಹಂಗಾಗಿ ಈ ಹಬ್ಬದಲ್ಲಿ ನಾವು ಏನೂ ಕೂಡ ಸ್ಪೆಷಲ್ ಅಂತ ಏನು ಮಾಡಲೇ ಇಲ್ಲ. ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಹೇಳಿ ಕಡುಬು ಹಾಗೆ ಸಿಹಿ ಪೊಂಗಲ್ ಅಷ್ಟೇ. ಅದು ಬೆಳಗ್ಗೆನೇ ಮಾಡಿ ಇಟ್ಟಿದ್ದು. ಇನ್ನು ಮಧ್ಯಾಹ್ನಕ್ಕೆಲ್ಲ ಅದೇ ಆಯಿತು. ಜಾಸ್ತಿ ರಿಸ್ಕ್ ತೊಗೊಂಡು ಏನು ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಇನ್ನು ಅದಕ್ಕೆ ಈಗ ಸಂಜೆಯಿಂದ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಆಗಲೇ ಸಂಜೆ 5 ಗಂಟೆ ಆಗಿತ್ತು. ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಮತ್ತೆ ಬಂದ್ಬಿಟ್ಟು ನಾವು ಅಡುಗೆ ಮಾಡಬೇಕು. ಹಂಗಾಗಿ ಬೆಳಗ್ಗೆ ಇರೋದನ್ನೇ ಆದಷ್ಟು ನಾವು ಮಧ್ಯಾಹ್ನನೇ ತಿಂದ್ವಿ. ಹಬ್ಬದ ಟೈಮಲ್ಲಿ ಹೆಚ್ಚಿಗೆ ನಾವು ಫುಡ್ಡನ್ನ ತೊಗೊಳಕ್ಕಾಗಲ್ಲ. ಯಾಕೆಂತಂದರೆ ಅಡುಗೆಗಳನ್ನ ನೋಡೇ, ಅದು ಸ್ಮೆಲ್ ನೋಡೇ ಹೊಟ್ಟೆ ತುಂಬ್ದಂಗೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಒಂದು 5 ಗಂಟೆ ಹಂಗೆ ರೆಡಿ ಆಗ್ತಾಯಿದ್ವಿ. ನಮ್ಮ ಯಜಮಾನ್ರು ಜಾತ್ರೆಗೆ ಹೋಗಿದ್ವು. ಒಂದು 5 ಗಂಟೆಗೆ ಬರ್ತೀನಿ, ಎಲ್ಲ ರೆಡಿಯಾಗಿರಿ ಅಂತ ಹೇಳಿದರು. ಇನ್ನು ಅವರು ಹೋಗಿದ್ಮೇಲೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಸೊ ಹಂಗಾಗಿ ಅವ್ರು ಸ್ವಲ್ಪ ಲೇಟಾಗೆ ಬಂದರು, ಒಂದು 6:30ಗೆ. ಇನ್ನು ಬೆಳಗ್ಗೆ ಬಂದ್ಬಿಟ್ಟು ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ ಕಡುಬು ಮಾಡ್ತಾರೆ, ಹಾಗೆ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಫುಡ್ ಇರುತ್ತೆ. ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನಾವು ಕಡುಬು ಮಾಡಿದ್ವಿ, ಹಾಗೆಯೇ ಸಿಹಿ ಪೊಂಗಲ್ ಮಾಡಿದ್ದೆ, ಖಾರ ಪೊಂಗಲ್ ಏನು ಮಾಡಿರಲಿಲ್ಲ. ಇನ್ನು ಈ ಹಬ್ಬ ಏನಂತ ಹೇಳಿದ್ರೆ ಸುಗ್ಗಿ ಟೈಮಲ್ಲಿ ಬರುವಂಥ ಹಬ್ಬ. ಈ ಟೈಮಲ್ಲಿ ಅವರೆಕಾಳು ಮತ್ತು ಕಡಲೆಕಾಯಿ, ಹಸಿ ಕಡಲೆಕಾಯಿ ಎಲ್ಲದನ್ನು ಕೂಡ ಬೇಯಿಸುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಇವಾಗ ಬೆಳೆ ಬಂದಿರುತ್ತೆ, ಆ ಬೆಳೆ ಎಲ್ಲದನ್ನು ಕೂಡ ಬಂದಿರೋಂಥ ಪೈರುಗಳನ್ನ ಪೂಜೆ ಮಾಡುವಂಥ ಒಂದು ವಿಶೇಷವಾದಂಥ
ಹಬ್ಬ ಅಂತ ಹೇಳ್ಬೋದು. ಅದು ಎಸ್ಪೆಷಲಿ ರೈತರಿಗೆ ವಿಶೇಷವಾದಂಥ ಹಬ್ಬ. ಇನ್ನು ಹೆಣ್ಮಕ್ಳಿಗೆ ಎಳ್ಳು ಬೆಲ್ಲ ಹಂಚುವಂಥ ಒಂದು ಖುಷಿ ಹೆಚ್ಚಾಗಿ ಇರುತ್ತೆ ಈ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ. ಸೊ ಹಂಗಾಗಿ ನಾವು ಕೂಡ ಅವರೆಕಾಯಿನ ಬೇಯಿಸಿದ್ವಿ. ಇನ್ನು ನನ್ನ ಮಗಳಿಗೆ ಡ್ರೆಸ್ ಹಾಕೊಂಡು ಎಳ್ಳು ಬೀರು ಅಂತ ಹೇಳಿದ್ರೆ ಅವಳು ಯಾರ ಮನೆಗೂ ಹೋಗೋಕ್ಕೆ ರೆಡಿನೇ ಇರಲಿಲ್ಲ. ಇನ್ನು ಮನೆಗೆ ಬಂದಿದ್ರು ಒಂದಿಬ್ರು ಹೆಣ್ಮಕ್ಳು, ಅವರಿಗೆ ಮನೇಲೇ ಕೊಡು ರೆಡಿಯಾಗಿ ಅಂತ ಹೇಳಿದ್ರೆ ಅವ್ರ ಹತ್ರನೂ ಕೂಡ ಹೋಗ್ದಲೆ ರೂಮಲ್ಲೇ ಕೂತಿದ್ಲು. ಸೊ ಹಂಗಾಗಿ ಅವ್ರನ್ನ ನೋಡಿ ನನಗೂ ಕೂಡ ಫ್ರಾಕ್ ಹಾಕೊಡು ಅಂತ ಹೇಳಿ ಒಂದು ಫ್ರಾಕ್ ಇತ್ತು, ಅದನ್ನೇ ಹಾಕ್ಬಿಟ್ಟು ಹಂಗೆ ಬಳೆನೂ ಕೂಡ ತೆಗೆಸ್ಕೊಂಡು ಬಂದಿದ್ಲು, ಅದನ್ನ ಹಾಕ್ತೆ. ಅವಳು ಏನೇ ಆದ್ರೂ ಅಷ್ಟೇ ಒಂದು 10 ನಿಮಿಷ ಅಷ್ಟೇನೆ, ಬಳೆ ಆಗಿರ್ಬೋದು ಡ್ರೆಸ್ ಹಾಕಿರ್ಬೋದು ಅವಳಿಗೆ ಇಷ್ಟನೇ ಆಗಲ್ಲ ಚುಚ್ಚದಂಗೆ. ಅಂದರೆ ಸಣ್ಣವಳು ಇದ್ದಾಗಿಂದ ಹಾಕೊಂಡಿದ್ರೆ ಅವಳಿಗೂ ಕೂಡ ಅಭ್ಯಾಸ ಇರೋದು. ಅವಳ ಸಣ್ಣ ಪಾಪು ಇದ್ದಾಗಿಂದ ಒಂದು ಸಲದೇನು ಹೆಣ್ಮಕ್ಳು ಡ್ರೆಸ್ ಅಂತಾನೆ ಹಾಕೊಂಡಿಲ್ಲ, ಹಂಗಾಗಿ ಅವಳಿಗೆ ಅಷ್ಟೊಂದು ಇಷ್ಟನೂ ಕೂಡ ಆಗಲ್ಲ. ಮತ್ತೆ ಅವಳು ಜಾಸ್ತಿ ಬೆವರೋದ್ರಿಂದ ಅವಳಿಗೆ ಅಷ್ಟು ಇಷ್ಟ ಆಗಲ್ವೇನೋ ಅಂತ ನನಗನ್ಸುತ್ತೆ. ಶೆಕೆ ಅಂತ ಅಂತಿರ್ತಾಳೆ ಯಾವಾಗ್ಲೂ. ಸೊ ಹಂಗಾಗಿ ನಾನು ಯಾವ್ದನ್ನು ಅವಳಿಗೆ ಹಿಂಸೆ ಮಾಡಕ್ ಹೋಗಲ್ಲ, ಫ್ರಾಕ್ ಹಾಕೋ ಹಂಗೆ ಹಿಂಗೆ ಅಂತ. ಪಾಪ ಅವಕ್ಕೆ ಏನ್ ಇಷ್ಟ ಆಗುತ್ತೆ ಮಕ್ಳಿಗೆ ಅಂಥದ್ದೇ, ಅವಕ್ಕೆ ಏನ್ ಕಂಫರ್ಟಬಲ್ ಆಗಿರುತ್ತೆ ಅಂಥದ್ದನ್ನೇ ಅವು ಹಾಕೊಬೇಕು. ಇದನ್ನೊಂದು 5 ನಿಮಿಷ ಖುಷಿಯಾಗಿ ಹಾಕೊಂಡಿದ್ಲು, ಅಷ್ಟೇ ಸಾಕು ನನಗೆ ಖುಷಿ. ಇನ್ನು ಕಿವಿಗೆ ಓಲೆ, ಕಾಲಿಗೆ ಗೆಜ್ಜೆ ಇವೆರಡು ಬಿಟ್ರೆ ಇನ್ನು ಅವಳು ಬಳೆ ಸರ ಆ ಥರದ್ದು ಏನು ಇದುವರೆಗೂ ಕೂಡ ಅವಳು ಹಾಕೊಂಡಿಲ್ಲ. ಸೊ ಹಂಗಾಗಿ ನಾವು ಹೊಸದು ಹುಡುಗನ ಡ್ರೆಸ್ಸೇ ತಗೊಬಂದ್ವಿ, ಟೀ ಶರ್ಟೇ ತಗೊಬಂದ್ವಿ. ಯಾಕೋ ಅದನ್ನು ಕೂಡ ಅವಳು ಇಷ್ಟಪಡಲಿಲ್ಲ, ಅದು ಬೇಡ ನನಗೆ ಅಂತ ಹೇಳಿದ್ಲು. ಹಂಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಬೇರೆದೊಂದು ಶರ್ಟ್ ಪ್ಯಾಂಟ್ ಹಾಕ್ಬಿಟ್ಟು ಇನ್ನು ಅವರಪ್ಪ ಜಾತ್ರೆಗೆ ಹೋಗಿದ್ರು. ಅಲ್ಲಿಂದ ಒಂದು ಹಾವಿಂದು ಗೊಂಬೆ ತಗೊಂಬಂದ್ರು. ನಿಜ ಇದು ಗೊತ್ತಿಲ್ದಿರೋರು ಏನಾದ್ರು ನೋಡಿದ್ರೆ ನಿಜ ಹಾವು ಥರನೇ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ನೋಡಿದ್ರೆ ಆ ರೀತಿಯಾಗಿತ್ತು. ಹಂಗಾಗಿ ಅವಳು ತಂದು ತೋರಿಸ್ತಾ ಇದ್ಲು ನನಗೆ. ಇನ್ನು ನಾವು ಆಗಲೇ ಕತ್ಲೆ ಆಗಿತ್ತು, ಒಂದು 6:30-7 ಗಂಟೆ ಆಗಿತ್ತು ಅಂತ ಅನ್ಸುತ್ತೆ. ಇನ್ನು ದೇವಸ್ಥಾನಕ್ಕೆ ಹೊರಟ್ವಿ. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನನೂ ಕೂಡ ತುಂಬಾನೇ ಚೆನ್ನಾಗಿ ಪೂಜೆ ನಡೆಯುತ್ತೆ. ದೇವರ ಅಲಂಕಾರ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಹಬ್ಬದ ದಿನನೂ ಕೂಡ ಇದೇ ರೀತಿಯಾಗಿ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತಾರೆ. ತೂಗು ಎಲೆ ಮೇಲೆ ದೇವನ ಕೂರಿಸಿ ಈ ರೀತಿಯಾಗಿ ಮಾಡಿರ್ತಾರೆ. ಹಾಗೆ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಸೇಮ್ ಇದೇ ರೀತಿಯಾಗಿ ಮಾಡಿರ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನೋಡೋದಕ್ಕೆ. ಮತ್ತೆ ಬೆಳಗಿನ ಟೈಮಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಅನ್ನದಾನನೂ ಕೂಡ ಇರುತ್ತೆ. ಇನ್ನು ಬೆಳಗ್ಗೆ ಟೈಮೆಲ್ಲ ನಮಗೆ ಬರೋದಕ್ಕೆ ಆಗದೇ ಇಲ್ಲ, ಯಾಕಂದ್ರೆ ತುಂಬಾ ಕೆಲ್ಸನೇ ಇರುತ್ತೆ ನಮಗೆ ಮನೇಲಿ. ಸೊ ಹಂಗಾಗಿ ಬೆಳಗ್ಗೆ ಟೈಮ್ ನಾನು ಇದುವರೆಗೆ ಯಾವತ್ತೂ ಬಂದಿಲ್ಲ. ಮನೇಲಿ ಬಂದಿದ್ದಾರಂತೆ, ಬೇರೆ ಟೈಮಲ್ಲಿ ಎಲ್ಲ ಬಂದಿದ್ದಾರಂತೆ. ಅನ್ನ ಪ್ರಸಾದ ಎಲ್ಲ ಕೂಡ ಕೊಡ್ತಾ ಇರ್ತಾರೆ ಅಂತ ಹೇಳಿದ್ರು. ಇನ್ನು ನಾವು ಯಾವಾಗಲೂ ಈ ರೀತಿಯಾಗಿ ಫ್ರೀಯಾಗಿ ಸಂಜೆ ಅಷ್ಟು ರಶ್ ಇರೋದಿಲ್ಲ, ಸಂಜೆನೆ ಬರೋದು. ಇನ್ನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊಳಗಾಗಲೇ 9 ಗಂಟೆ ಆಗಿತ್ತು. ಇನ್ನು ನನ್ನ ಮಗಳು ಅಲ್ಲೇ ಕಾರೊಳಗಡೆನೆ ಮಲ್ಕೊಳಕ್ ಓಡಾಡ್ತಾ ಇದ್ಲು. ಮಲ್ಕೋತೀನಿ, ನಾನು ನಿದ್ದೆ ಮಾಡ್ತೀನಿ ಅಂತ ಹೇಳಿ. ನಾವೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ನೀನು ಇಲ್ಲೇ ಮಲ್ಕೊಂಡಿರೋ ಕಾರಲ್ಲೇ ನಾವೆಲ್ಲ ಬಿಟ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಮನೆ ತಲುಪಿಸಿದ್ವಿ. ಇಲ್ಲಾಂದ್ರೆ ಮಲ್ಕೊಂಡ್ಬಿಟ್ರೆ ಆಗ್ಲೇ 9 ಗಂಟೆ ಆಗಿತ್ತು. ಇನ್ನು ಮಲ್ಕೊಂಡ್ರೆ ಅವಳು ಹೇಳೋದು 11 ಗಂಟೆ ಆಗುತ್ತೆ, ಆಗೆದ್ದು ಅವಳಿಗೆ ಊಟ ಮಾಡಿಸೋ ಮತ್ತೆ ಮಲಗ್ಸೋ ತುಂಬಾ ಕಷ್ಟ ಅಂತ ಅನ್ಸ್ಬಿಡುತ್ತೆ ಅಂತೇಳಿ ಬರ್ತಿದ್ದಾಗೆ ನಾನು ಇನ್ನು ಅಕ್ಕಿಗಿಟ್ಟು ಮುದ್ದೆನೂ ಕೂಡ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಬೆಳಗ್ಗೆ ಇದ್ದೆ ಎಲ್ಲದೂ ಇತ್ತು, ಕಡುಬು ಎಲ್ಲದೂ ಕೂಡ ಇತ್ತು, ಸಿಹಿ ಪೊಂಗಲು ಕೂಡ ಇತ್ತು. ಯಾರು ಹೆಚ್ಚಿಗೆ ಏನು ಊಟನೂ ಕೂಡ ಸರಿಯಾಗಿ ಮಾಡಲಿಲ್ಲ ಹಬ್ಬದ ದಿನ. ಇನ್ನು ಸೈಡ್ಸ್ ಇರುತ್ತಲ್ವ, ಎಳ್ಳು ಅವರೆಕಾಯಿ ಅದು ಇದು ಇರುತ್ತಲ್ಲ, ಅದನ್ನ ತಿಂದೆ ಹೊಟ್ಟೆ ತುಂಬಿಸ್ಕೊಂಡಿದ್ರು. ಹಂಗಾಗಿ ಮಧ್ಯಾಹ್ನನೂ ಕೂಡ ನಾನೇನು ಮುದ್ದೆ ಮಾಡಿರಲಿಲ್ಲ. ಹಂಗಾಗಿ ನೈಟ್ ಆದರೂ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಮಲ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಬೇಗ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಇನ್ನು ನಾವೆಲ್ಲೂ ಕೂಡ ಎಳ್ಳು ಬೀರೋದಕ್ಕೆಲ್ಲೂ ಹೋಗಲ್ಲ ನಾವು. ನಾನು ನನ್ನ ತವ್ರ ಮನೇಲಿದ್ದಾಗ ಮಾತ್ರನೇ ಅಲ್ಲಿ
ಸುಪಾಸು ಮನೆಗಳಿಗೆ ಹೋಗ್ತಾ ಇದ್ದೆ. ಇನ್ನಿಲ್ಲಿ ಅಷ್ಟೊಂದೆಲ್ಲೂ ಪರಿಚಯ ಇಲ್ಲದೆ ಇರೋ ಕಾರಣದಿಂದ ನಾನು ಯಾರ ಮನೆಗೂ ಏನು ಹೇಳ್ಬಿರಕ್ಕೆ ಹೋಗಲ್ಲ. ಇನ್ನು ನನ್ನ ಮಗಳಂತೂ ಹೋಗೋದೇ ಇಲ್ಲ. ಸೊ ಹಂಗಾಗಿ ಯಾರ ಮನೆಗೆ ಬರ್ತಾರೆ ಅವರಿಗಷ್ಟೇ ನಾವು ಮನೇಲೆ ಕೊಟ್ಟು ಕಳಿಸ್ತೀವಿ. ಈ ಹಬ್ಬದಲ್ಲಿ ಹೆಣ್ಮಕ್ಳು ಎಳ್ಳು ಬೀರೋದು ನೋಡೋದೇ ಒಂಥರ ತುಂಬ ಖುಷಿ ಅಂತ ಅನ್ಸುತ್ತೆ. ಈ ನಮ್ಮ ಏರಿಯಾದಲ್ಲಿ ಅಷ್ಟು ನೋಡೋಕ್ಕೇನು ಸಿಗೋದಿಲ್ಲ. ಬಟ್ ಅದೇ ನಮ್ಮ ಮನೆ ಏರಿಯಾದಲ್ಲಂತೂ ಸಿಕ್ಕಾಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಹೆಣ್ಮಕ್ಳೆಲ್ಲ ರೆಡಿಯಾಗಿ ಎಳ್ಳು ಬೀರು ಹಂಚೋಕೆ ಹೋಗ್ತಾ ಇರೋರು, ಅದು ನೋಡೋಕ್ಕೆ ಏನೋ ಒಂಥರ ತುಂಬಾ ಚೆನ್ನಾಗಿರ್ತಾ ಇತ್ತು. ಈಗ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗೋದಿಲ್ಲ. ನಮ್ಮ ಪಾಪು ಕೂಡ ಎಲ್ಲೂ ಬರೋದಿಲ್ಲ. ಹಂಗಾಗಿ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಟ್ಟಿದೆ. ನನಗೂ ಏನಿದ್ರು ಮನೇಲೆ ಸಿಂಪಲ್ ಆಗಿ ಏನಾದ್ರು ಬಂದಾಗ ಕೊಡೋದು ಅಷ್ಟೇನೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಈ ಒಂದು ವರ್ಷ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡೋಣ, ಹಾಗೆ ಒಳ್ಳೇದನ್ನೇ ಹರಸೋಣ ಎಲ್ಲರಿಗೂ. ಹಾಗೆ ನಮಗೂ ಕೂಡ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ. ನಾನೇನು ತುಂಬ ಲಾಂಗ್ ವಿಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಬೆಳಗ್ಗೆಯಿಂದ ಎಷ್ಟೆಷ್ಟು ಆಗುತ್ತೆ ಅಷ್ಟು ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.